ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋ ಪೂರ್ತಿ ನೋಡಿಬಿಟ್ಟು ಲೈಕ್ ಮಾಡಿ. ನಿಮಗೋಸ್ಕರ ಇವತ್ತು ಒಂದು ಅಪ್ಪ ಮಗನ ಬಾಂಧವ್ಯದ ಸುಮಧುರವಾದ ಕಥೆಯನ್ನು, ಭಾವನಾತ್ಮಕವಾದ ಎಲೆಯನ್ನು ತಂದಿದ್ದೇನೆ. ಬನ್ನಿ ತಡ ಮಾಡದೆ ಆ ಕಥೆಯನ್ನು ನೋಡೋಣ. ಕಥೆಯ ಹೆಸರು ಅಪ್ಪ ಮಗನ ಸಂಬಂಧ ಎಂದು. ಅಪ್ಪ ಮಗನ ಸಂಬಂಧ ಒಂದು ಹೃದಯ ಸ್ಪರ್ಶಿ ಸಂಗತಿ. ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಅಪ್ಪನ ನೆರಳು ಇದ್ದೇ ಇರುತ್ತದೆ. ಇಂತಹದೇ ಒಂದು ಕತೆ ಇಲ್ಲಿ ಆರಂಭವಾಗುತ್ತೆ. ಗ್ರಾಮದ ಹೆಸರು ರಾಮಪುರ. ಅಲ್ಲಿ ನಂದು ಎಂಬ ಮಗು ಮತ್ತು ಅವನ ಅಪ್ಪ ಶಂಕರಯ್ಯ ಎಂಬ ಹೆಸರಿನ ತಂದೆ ಮಗ ವಾಸವಾಗಿದ್ದರು. ಶಂಕರಯ್ಯ ಗ್ರಾಮದಲ್ಲಿ ಎಲ್ಲರಿಗೂ ಪರಿಚಿತ. ಬೆಳೆಗಾರನಾದರೂ ಅತೀವ ಪ್ರಾಮಾಣಿಕ, ಕಷ್ಟಪಡುವವನಾಗಿದ್ದ. ಅವನಿಗೆ ಒಂದು ಮಗನಿದ್ದ, ಅವನೇ ನಮ್ಮ ನಂದು. ನಂದುಗೆ ಬಾಲ್ಯದಿಂದಲೇ ಪುಸ್ತಕಗಳ ಬಗ್ಗೆ ತೀವ್ರ ಆಸಕ್ತಿ. ಆದರೆ ಮನೆಯ ಆರ್ಥಿಕ ಸ್ಥಿತಿ ಸಾಧಾರಣ. ಶಂಕರಯ್ಯ ದಿನವೂ ಬೆಳಗ್ಗೆ ಜಮೀನಿಗೆ ಹೋಗುತ್ತಾ, ಬಿಸಿಲಿನಲ್ಲಿ ದುಡಿಯುತ್ತಾ, ರಾತ್ರಿ ಮನೆಗೆ ಬಂದಾಗ ಹೊತ್ತಲ್ಲಿ ಧೂಳಿನ ಬಗ್ಗೆ ಚಿಂತಿಸದೆ ಮಗನೊಂದಿಗೆ ಹೊತ್ತು ಕಳೆಯುತ್ತ. ನಂಗೆ ಡಾಕ್ಟರ್ ಆಗ್ಬೇಕಪ್ಪ ಎಂದು ನಂದು ತುಂಬ ಸಲ ತನ್ನ ತಂದೆಗೆ ಹೇಳಿದ. ಶಂಕರಯ್ಯ ತಮಾಷೆಗೂ ಬಿಡದೆ ತಲೆನೆವರಿಸಿ, ಆಗ್ತೀಯಪ್ಪ, ನೀನೀ ಬಡಮನೆಯ ದೀಪ, ನಿನ್ ಕನ್ಸು ನನ್ಸಾಗ್ಬೇಕು ಎಂದು ಪ್ರೋತ್ಸಾಹಿಸುತ್ತಿದ್ದ. ಕಾಲ ಕಳೆದಂತೆ ನಂದು ಶಾಲೆಯಲ್ಲಿ ಉತ್ತಮ ಅಂಕ ಪಡೆಯುತ್ತಾ ಮುಂದೆ ಹೋಗ್ತಿದ್ದ. ಆದರೆ ಮನೆಗೆ ಬರುವ ಸದ್ಯ ಅಪ್ಪನ ಜಮೀನಿನಲ್ಲಿ ಸಹಾಯ ಮಾಡ್ತಿದ್ದ. ನಂದುಗೆ ಅಪ್ಪನನ್ನು ನೋಡಿ ಯಾವತ್ತೂ ಒಂದು ಅನುಮಾನ ಹುಟ್ಟುತ್ತಿತ್ತು. ಏಕೆ ಅಪ್ಪ ಯಾವತ್ತೂ ದುಡಿತಾನೆ? ಬೇರೆಯವರ ತಂದೆ ಗಟ್ಟಿಯಾದ ಮನೆ ಕಟ್ಟಿಸಿಕೊಂಡಿದ್ದಾರೆ, ಕಾರು ಕೊಂಡಿದ್ದಾರೆ, ನಮ್ಮಪ್ಪ ಏನೂ ಅಂತಹದೇನೂ ಮಾಡಿಲ್ಲ ಎಂಬ ಅನುಮಾನ ಸದಾ ನಂದುಗೆ ಕಾಡ್ತಿತ್ತು. ಒಮ್ಮೆ ರಾತ್ರಿ ನಂದು ಮನಸ್ಸಿನ ತಳಮಳ ಹೊರಹಾಕಿದ. ಅಪ್ಪ, ನೀನೇಕೆ ದಿನಪೂರ್ತಿ ಜಮೀನಿನಲ್ಲಿ ದುಡಿದರೂ ಹಣ ಕೂಡ ಉಳಿಸಲ್ಲ? ನಮ್ಮ ಮನೆ ಏನೂ ಬದಲಾವಣೆಯಾಗ್ತಿಲ್ಲ, ನನಗೆ ನಾಚಿಕೆ ಆಗ್ತದೆ ಸ್ನೇಹಿತರ ಮುಂದೆ ಎಂದಾಗ ಶಂಕರಯ್ಯ ತೀವ್ರವಾಗಿ ನೋವನುಭವಿಸಿದರು. ಆದರೆ ಶಾಂತವಾಗಿ ನಗುತ್ತಾ ಒಳಗೆ ಕರೆದು, ಬಾ ನಂದು, ನಾನು ಏನು ಮಾಡಿದ್ದೇನೆ ಎಂದು ತೋರಿಸುತ್ತೀನಿ ಎಂದ. ಅವರು ತಕ್ಷಣ ಮನೆಯ ಹಳೆಯ ಕೊಠಡಿಗೆ ಹೋದರು. ಅಲ್ಲಿದ್ದ ಒಂದು ಟೊಪ್ಪಿಗೆ ಶಂಕರಯ್ಯ ಕೈ ಹಾಕಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ತೆಗೆದರು. ಬಾಕ್ಸ್ ತುಂಬಾ ಹಳೆಯ ಹಣದ ನೋಟುಗಳು, ಕೆಲವು ಚಿನ್ನದ ಗೃಹಿಣಿಯ ಅಲಂಕಾರಗಳು ಮತ್ತೊಂದು ಕಾಗದಿದ್ದವು. ನೋಡು ನಂದು, ನಿನಗೆ ಡಾಕ್ಟರ್ ಮಾಡಲು ನಾನು ಹೊಟ್ಟೆ ಬಟ್ಟೆ ಕಟ್ಟಿ ಪೈಸೆ ಹಣ ಉಳಿಸಿರ್ತೀನಿ. ನಿನ್ನ ಶಿಕ್ಷಣಕ್ಕಾಗಿಯೇ ನನ್ನ ಎಲ್ಲ ಕನಸ್ಸು, ಆಸೆ, ದುಡ್ಡು ಅದಕ್ಕಾಗಿಯೇ ಮೀಸಲು ಮಾಡಿದ್ದೀನಿ. ಮನೆ ಕಾರು ನಮ್ದುವಲ್ಲ, ನೀನಾಗೋ ಸಾಧನೆ ನಮ್ದು ಎನ್ನುತ್ತಾನೆ. ನಂದು ಅಪ್ಪನ ಮಾತು ಕೇಳಿ ಮಾತು ಬರದೆ ಮೌನವಾದನೋ. ಮೊದಲ ಬಾರಿ ಅವನು ಅಪ್ಪನ ತ್ಯಾಗ ಮತ್ತು ಪ್ರೀತಿಯ ಅರ್ಥ ಮಾಡಿಕೊಂಡ. ಕಣ್ಣಲ್ಲಿ ನೀರು ತುಂಬಿ ಬಂತು. ಆ ದಿನದಿಂದ ನಂದು ಇನ್ನೂ ಹೆಚ್ಚು ಓದಿದ. ಶಾಲೆಯ ಪಾಸಿಂಗ್ ಸರ್ಟಿಫಿಕೇಟ್ ಬಂದಾಗ ಶಂಕರಯ್ಯ ಕಣ್ಣಲ್ಲಿ ನೀರು ಹೊಳೆದ. ಕಾಲೇಜು ಪ್ರವೇಶ, ನಂತರ ಮೆಡಿಕಲ್ ಕಾಲೇಜು, ಮಧ್ಯೆ ಕೆಲವೊಮ್ಮೆ ಹಣದ ಕೊರತೆ ಬಂತು. ಶಂಕರಯ್ಯ ತನ್ನ ತೋಟ, 2 ಹಸುಗಳನ್ನೂ ಮಾರಿದ. ಅಪ್ಪ, ನಾನಿಂದು ಯೋಚಿಸಲಿಲ್ಲ ನೀನು ಇಷ್ಟು ತ್ಯಾಗ ಮಾಡ್ತೀಯೇ ಅಂದ್ರೆ ಎಂದು ನಂದು ಮನಸ್ಸು ಮರುಗಿತು ತನ್ನ ತಂದೆ ಮೇಲೆ. ಶಂಕರಯ್ಯ ನಗುತ್ತಲೇ ಹೇಳಿದ, ಮಗು, ಸಾಧನೆ ಮಾಡಿದ್ರೆ ಅದೇ ನಮ್ಮ ಹೆಮ್ಮೆ. ನನಗೂ ಬದುಕಲಿ ದೊಡ್ಡ ಕನಸುಗಳಿಲ್ಲ, ನೀನೇ ನನ್ನ ಕನಸು. ಕಾಲ ಬದಲಾಯಿತು. ನಂದು ವೈದ್ಯಕೀಯ ಪದವಿ ಮುಗಿಸಿದ. ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ಉದ್ಯೋಗ ಸಿಕ್ಕಿತು. ಮೊದಲ ದಿನ ಅಪ್ಪನ ಕೈ ಹಿಡಿದು ಆಸ್ಪತ್ರೆ ಹೋದ. ಅವನ ಹೆಸರು ಪಟ್ಟಿಕೆಯಲ್ಲಿ ಡಾಕ್ಟರ್ ನಂದಕಿಶೋರ್ ಎಸ್ ಎಂದು ನೋಡಿದಾಗ ಶಂಕರಯ್ಯ ಅತ್ತ, ನೀನು ನನಗೆ ಇಷ್ಟು ಹೆಮ್ಮೆ ತಂದಿದ್ದೀಯಪ್ಪ ಎಂದು ಶಂಕರಯ್ಯ ನಂದುವನ್ನು ತಬ್ಬಿಕೊಂಡ. ಕಣ್ಣಾಲಿ ಆನಂದ ಬಾಷ್ಪ ಸುರಿಸಿದರು. ಅಲ್ಲಿಂದ ಅಪ್ಪನ ಜೀವನ ಬದಲಾಗಿತ್ತು. ಹಳೆಯ ಮಳ್ಳು ಮನೆಯ ಬದಲು ಸುಂದರ ಗೃಹ ಕಟ್ಟಾಯಿತು. ಆದರೆ ಶಂಕರಯ್ಯನಿಗೆ ಅದರಲ್ಲಿ ಆಸಕ್ತಿ ಇರಲಿಲ್ಲ. ಅವನು ದಿನವೂ ಹೊರಣ ಸಾಗುತ್ತಾ ತಮ್ಮ ಜಮೀನಿಗೆ ಹೋಗಿ ನೆಲಕ್ಕೆ ಕೈ ಹಾಕಿ ಕೆಲಸ ಮಾಡುತ್ತಿದ್ದ. ಒಂದು ದಿನ ನಂದು ಅಪ್ಪನೊಂದಿಗೆ ಜಮೀನಿಗೆ ಹೋದ. ಅಲ್ಲಿ ಕೂರಿಸಿಕೊಂಡು ಕೇಳಿದ, ಅಪ್ಪ, ನೀನು ಎಲ್ಲವೂ ಬದಲಾಯಿಸಿದ್ದಿ, ನಮ್ಮ ಬದುಕು ಸುಧಾರಿಸಿದ್ದಿ, ಆದ್ರೆ ನೀನು ಈಗಲೂ ಹೊರದಲ್ಲಿ ಕೆಲಸ ಮಾಡುತ್ತೀಯಾ ಎಂದಾಗ ಅಂದು ನಂದು ಅರ್ಥ ಮಾಡಿಕೊಂಡ. ಅಪ್ಪ ಎಂಬುವರು ವಾಸ್ತವದಲ್ಲೇ ಬದುಕಿನ ಆಧಾರ. ಅವರು ಕಷ್ಟಪಡುತ್ತಾರೆ, ಆದರೆ ತಾವು ಬಯಸುವುದಕ್ಕಿಂತ ಮಗನ ಬಯಕೆ, ಸಾಧನೆ, ಮುನ್ನಡೆಯೂ ಮುಖ್ಯ ಎನ್ನುವವರದು ಅಸಾಧಾರಣ ಪ್ರೀತಿ. ನಂದು ದಿನ ಕಳೆದಂತೆ ದೊಡ್ಡ ವೈದ್ಯನಾದ. ಗ್ರಾಮದಲ್ಲಿ ಆಸ್ಪತ್ರೆ ಕಟ್ಟಿಸಿದ. ಶಂಕರಯ್ಯ ಅಲ್ಲಿಯೇ ಪ್ರತಿದಿನ ಕುಳಿತಿದ್ದ.
ರೋಗಿಗಳಿಗೆ ಸಹಾಯವಾಗುತ್ತಿದ್ದ ಮಗನನ್ನು ನೋಡಿ ಹೆಮ್ಮೆಪಡುವ ಶಂಕರಯ್ಯನ ಕಣ್ಣು ಯಾವತ್ತೂ ಹೊಳೆಯುತ್ತಲೇ ಇತ್ತು. ಕಥೆ ಅಂತ್ಯದಲ್ಲಿ ನಂದು ತನ್ನ ಮಕ್ಕಳಿಗೆ ಹೇಳುತ್ತಾ ಇರುತ್ತಾನೆ, ನಿಮ್ಮ ಅಜ್ಜನ ಕೈ ಹಿಡಿದು ನಾನು ಈ ಮಟ್ಟಕ್ಕೆ ಬಂದೆ. ನಿಮ್ಮ ಕೈ ಹಿಡಿದು ನಾನೂ ನಿಂತಿದ್ದೀನಿ. ನಮ್ಮ ಕುಟುಂಬದಲ್ಲಿ ಪ್ರೀತಿ, ತ್ಯಾಗ, ಗೌರವ ಎಂದೆಂದಿಗೂ ಇರಬೇಕೆಂಬಾದು ಅಪ್ಪನ ಪಾಠ ಎನ್ನುತ್ತಾರೆ. ಸ್ನೇಹಿತರೆ, ಇಲ್ಲಿಗೆ ಅಪ್ಪ ಮಗನ ಬಾಂಧವ್ಯನ ಭಾವನಾತ್ಮಕ ಒಂದು ಕಥೆ ಮುಗಿಯಿತು. ಹೀಗೆ ಅಪ್ಪ ಎಂದೆಂದಿಗೂ ನಿಸ್ವಾರ್ಥ ಸೇವೆಗೆ ಮುಡಿಪಾಗಿದ್ದವನು ತನ್ನ ಹೆಂಡತಿ ಮಕ್ಕಳ ಸಂಸಾರಕ್ಕಾಗಿ ತನ್ನನ್ನು ತಾನೇ ಅರ್ಪಿಸಿಕೊಂಡ ಒಂದು ಜೀವ ಯಾವುದಾದರೂ ಇದ್ದರೆ ಅದೇ ಅಪ್ಪ 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 ಅಪ್ಪ. ಸ್ನೇಹಿತರೆ, ಇಲ್ಲಿಗೆ ಈ ಕತೆ ಮುಗಿಸುತ್ತಿದ್ದೇನೆ. ನಿಮಗೆ ನನ್ನ ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಕತೆಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ.